ಗ್ರೂಪ್ಸಲ್ಲಿ ಒಂದೊಳ್ಳೆ ಸ್ಥಾನ ಒಂದೊಳ್ಳೆ ಕೆಲಸದಲ್ಲಿದ್ದೀರಿ. ಸೊ ಅದನ್ನೆಲ್ಲ ಬಿಟ್ಟು ಸಿನಿಮಾನ ರಿಸ್ಕ್ ಯಾಕೆ ತೊಗೊಂಡ್ರಿ ಅಂತ? ಎಲ್ಲರೂ ರಿಸ್ಕ್ ಅಂತ ಹೇಳ್ತಾರೆ. ಯಾ ನಿಜವೂ ಒಂದೊಂದು ಕಡೆ ನೋಡಿದ್ರೆ ಅದು ರಿಸ್ಕೇನೆ. ಅಂದರೆ ವಿ ಡೋಂಟ್ ನೋ ಹೆಂಗೆ ಫ್ಯೂಚರ್ ಇರುತ್ತೆ, ಆಡಿಯನ್ಸ್ ಹೆಂಗೆ ತೊಗೊಳ್ತಾರೆ, ಅದು ಹಾಕಿ ದುಡ್ಡು ಬರುತ್ತಾ ಇಲ್ವಾ ಅಂತ ಡೆಫಿನೆಟ್ಲಿ ನಮಗೆ ಕ್ವಶನ್ ಮಾರ್ಕ್ ಯಾವಾಗಲೂ ಇರುತ್ತೆ. ಬಟ್ ಲಕ್ಕಿಲಿ ನಮಗೆ ಆ ಥರ ನಮಗೆ ಎದುರ್ಕೊಳ್ಳೋ ಅಂಥ ಸಂಭವ ಆಗಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ನಮಗೆ ಒಂದು 30% ಆಫ್ ದ ಬಿಸ್ನೆಸ್ ವಿ ಹವ್ ಡನ್ ಇಟ್ ನಾವು. ಸೊ ಈಗ ಇನ್ನೇನಿದ್ರೂ ಏಕೆಂದರೆ ಆಡಿಯನ್ಸು ದ ರೆಸ್ಪಾನ್ಸು ನಾವು ಪ್ಯಾನ್ ಇಂಡಿಯಾ ನಮಗೆ ಫಸ್ಟ್ ಪ್ಲ್ಯಾನ್ ಇರಲಿಲ್ಲ. ಸೌತ್ ಇಂಡಿಯಾದಲ್ಲಿ ಮಾತ್ರ ಮಾಡಬೇಕು ಫೋರ್ ಸೆಟಲ್ ಅಂತ ಇದ್ದಿದ್ದು. ನಮಗೆ ವಿ ಗಾಟ್ ಫ್ಯೂ ಎನ್ಕ್ವೈರೀಸ್ ಫ್ರಮ್ ನಾರ್ತ್ ಇಂಡಿಯಾ ಆಲ್ಸೋ. ಅಲ್ಲಿಂದ ಬಂದ ಮೇಲೆ ನಾವು ಈ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಲೈಕ್ ಪ್ಯಾನ್ ಇಂಡಿಯಾ. ಅದೆಲ್ಲ ಆದಮೇಲೆ ವಿಲ್ ಟೇಕ್ ಕೇರ್ ಆಫ್ ಪ್ಯಾನ್ ಇಂಡಿಯಾ, ಅಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಳ್ತೀವಿ, ನಾವು ಮಾಡ್ತೀವಿ ಅಂತ ಆದಾಗ ದೆನ್ ಅದು ಟೈಟಲ್ ಟೀಸರ್ ಮಾಡಿದಾಗಿಂದ ಬಂದಿದ್ದಂಥ ರೆಸ್ಪಾನ್ಸು. ಸೊ ದೆನ್ ಅದು ನಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಅದಾದಮೇಲೆ ಇನ್ನೂ ಬ್ರ್ಯಾಂಡ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಸ್ಪಾನ್ಸರ್ಶಿಪ್ಗೆ. ಮಾರ್ಕೆಟಿಂಗ್ ಬಾರ್ಟರ್ ಸಿಸ್ಟಮಲ್ಲಿ ಪಾರ್ಟ್ನರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ನಮಗೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ನಮಗೆ ನಮ್ಮ ಟೀಮ್ಗೂ ಕೂಡ ಒಳ್ಳೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ವಿ ಆರ್ ಗೋಯಿಂಗ್ ವೆರಿ ಅಗ್ರೆಸಿವ್ಲಿ. ಆಮೇಲೆ ನಮ್ಮ ಉದ್ದೇಶ ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋದು ಅಷ್ಟೇ. ಆಮೇಲೆ ಇನ್ ವಾಟ್ ವೇ ಅವರಿಗೆ ನಾವು ಎಂಟರ್ಟೈನ್ ಮಾಡ್ಬೋದು, ಹೆಂಗೆ ಖುಷಿ ಪಡ್ಬೋದು, ಈ ಸೀನ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತಾ, ಈ ಸಾಂಗ್ಸಲ್ಲಿ ಇದು ಬಂದರೆ, ಈ ಥರ ಸ್ಟೆಪ್ಸ್ ಬಂದರೆ ಅವರಿಗೆ ಖುಷಿ ಆಗುತ್ತಾ, ಎಲ್ಲದನ್ನೂ ಎವ್ರಿ ಸ್ಟೇಜಸ್ ಚೆಕ್ ಮಾಡಿ ಮಾಡಿದ್ದೇ ಒಂದು ಕರಿಕಾಡ. ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಗುಡ್ ಕಾನ್ಫಿಡೆನ್ಸ್. ಆಡಿಯನ್ಸಿಗೆ ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಎಲ್ಲ ರೆಡಿ ಆಗಿದೆ, ಏನಿಲ್ಲ ಅವರಿಗೆ ತೋರಿಸೋದು ಅಷ್ಟೇ. ನಮಗೆ ಅವ್ರು ಹೆಂಗೆ ಖುಷಿ ಪಡ್ತಾರೆ ಅನ್ನೋದು ನೋಡಿ ನಾವು ಖುಷಿ ಪಡಬೇಕು, ಅಷ್ಟೇ ನಮ್ಮದು ಈಗ ಉದ್ದೇಶ ಅಷ್ಟೇ. ನಿಮಗೆ ಈ ಸಿನಿಮಾನ ಕನಸು ಸ್ಟಾರ್ಟ್ ಆಗಿದೆ ಎಲ್ಲಿಂದ, ಶುರುವಾಗಿದೆ ಎಲ್ಲಿಂದ ಅಂತ? ನನಗೆ ಫಸ್ಟ್ ಅಂದರೆ ಮೂವೀಸ್ ಅಂದರೆ ಮೊದಲಿಂದನೂ ಇಷ್ಟ. ನಾವು ಊರಲ್ಲಿದ್ದಾಗ ಟಿ ವಿ ಇರಲಿಲ್ಲ, ನಮ್ಮ ಮನೇಲಿ ಇರಲಿಲ್ಲ. ಆಮೇಲೆ ನಮ್ಮೂರಲ್ಲಿ ನಮಗೆ ಆ ಟೈಮಲ್ಲಿ ನನಗೆ ಗೊತ್ತಿರೋಂಗೆ ಒಂದೇ ಟಿ ವಿ ಇದ್ದು ನನ್ನ ಫ್ರೆಂಡ್ ಮನೆಯಲ್ಲಿ. ಈ ಫ್ರೈಡೇ ಆದರೆ ಚಿತ್ರಮಂಜರಿ ಅಂತ ಬರೋದು, ಚಿತ್ರಮಂಜರಿಗೆ ಹೋಗೋದು. ಚಂದನ ಬರೋದು 7:15 ನ್ಯೂಸು. ಅದು ಬಿಟ್ಟರೆ ಒಂದು ಚಿತ್ರಮಂಜರಿ, ಅದು ಸಾಂಗ್ಸ್. ಅದು ಹೆಂಗೆ ಅಂದರೆ ಮೂವಿ ಅಂದರೆ ನಾನಂತಲ್ಲ, ವಿಲೇಜಲ್ಲಿ ಎಂಟೈರ್ ವಿಲೇಜ್ ಅವ್ರ ಮನೇಲಿರೋದು. ಆಮೇಲೆ ಅವ್ರು ಏನೇನು ಬೇಕು ಸ್ನ್ಯಾಕ್ಸ್ ಎಲ್ಲ ತೊಗೊಂಬರೋದು, ಕೂತ್ಕೊಳ್ಳೋದು, ತಿನ್ನೋದು. ಅವ್ರ ಮನೆ ಪಾಪ ಹೋಗ್ಬೇಕಾದ್ರೆ ನೋಡಿದ್ರೆ ಎಲ್ಲದು ಏನೇನಾಗಿರುತ್ತೆ ಅಂದರೆ ಅಲ್ಲಿ ಫ್ಲೋರಲ್ಲಿ ಫುಲ್ ಮೆಸ್ ಆಗಿರೋದು. ಸೊ ಈ ಥರ ಇರೋ ಸಿಚುವೇಶನ್. ಆಮೇಲೆ ಯಾವಾಗಲಾದ್ರೂ ಒಳ್ಳೊಳ್ಳೆ ಮೂವಿ ಬಂದರೆ ನಮಗೆ ಅಲ್ಲಿ ಸಕ್ಕರೆಪಟ್ಟಣ ಅಂತ ಅಲ್ಲಿ ಒಂದು ಥಿಯೇಟ್ರ್ ಇರೋದು. ನಾವು ಮಂತ್ಲಿ ಒನ್ಸು ಎಲ್ಲ ಕರ್ಕೊಂಡು, ನಾವು ಚಿಕ್ಕವರು ಬಟ್ ನಮ್ಮ ಸರೌಂಡಿಂಗಲ್ಲಿ ಇರೋರೆಲ್ಲ ಕರ್ಕೊಂಡು ಹೋಗೋರು. ಅದು ವಾಕಲ್ಲಿ ಹೋಗ್ತಾಯಿದ್ವಿ, ಒಂದು 8 ಕಿಲೋಮೀಟರ್ಸ್ ವಾಕ್. ಒಂದು ಹಳ್ಳಗಳು ಸಿಗೋದು, ಅದನ್ನು ದಾಟಬೇಕು, ಅಲ್ಲೋಗಿ ನೋಡಬೇಕು. ನೋಡಿ ಬಂದಾದಮೇಲೆ ನಾವು ಹೋಗಿಲ್ಲ ಅಂದರೆ ಬೇರೆಯವ್ರು ನೋಡಿದವ್ರು ಬಂದು ಸ್ಟೋರಿ ಹೇಳೋದು. ಸ್ಟೋರಿ ಅದು ಹೆಂಗೆ ಅಂದರೆ, ಊರು ಅರ್ಲಿ ಮಾರ್ನಿಂಗ್ ಫೈರ್ ಕ್ಯಾಂಪ್ ಹಾಕ್ತಾರೆ ಗೊತ್ತಾ ನಿಮಗೆ, ಊರ ಕಡೆ ಹಾಕೋರು. ಫೈರ್ ಕ್ಯಾಂಪಲ್ಲಿ ಚಳಿ ಹಾಕೊಳ್ಳೋದು, ಆ ಸ್ಟೋರಿ ಕಣೋ, ಅಲ್ಲಿಂದ ಹಿಂಗೆ ನೆಗೀತಾನೆ ರೌಂಡ್ ಯಾವುದದು ಬಂಗಾರ ಕಳಶದೊಂದು ಐ ರಿಮೆಂಬರ್. ವಿಷ್ಣುವರ್ಧನ್ ಅವರು ಕಳಶದ ಮೇಲಿಂದ ಜಂಪ್ ಹೊಡೆದು ಆ ನರೇಷನ್ಗಳು ಕೇಳಬೇಕು ನಮಗೆ. ಸೊ ಇಟ್ ಈಸ್ ಟು ಬಿ ವೆರಿ ನೈಸ್. ಆಮೇಲೆ ಯು ಡೋಂಟ್ ಬಿಲೀವ್, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ, ರತ್ನ ಅಂತ ಒಬ್ಬರು ನಮ್ಮೂರಲ್ಲಿ ನಮ್ಮ ನೈಬರ್ ಇರ್ತಾಯಿದ್ರು. ಪಾಪ ಅವರು ವೀಕ್ ಡೇಸಲ್ಲೆಲ್ಲ ಕೆಲಸಕ್ಕೆ ಹೋಗೋದು, ಕಾಫಿ ತೋಟದ ಕೆಲಸಕ್ಕೆ. ವೀಕೆಂಡಲ್ಲಿ ಒಂದು ಮೂವಿ ನೋಡೋದು, ನಮಗೆಲ್ಲ ಬಂದು ಸ್ಟೋರಿ ಹೇಳೋದು. ಅವ್ರ ಹೆಸರು ರತ್ನಿ ಅಂತ, ಯು ರಿಮೆಂಬರ್. ಅವರು ಎಂಟರ್ಟೈನರ್ ನಮಗೆ. ಅಲ್ಲಿ ಸ್ಟೋರಿ ಬಂದು ಹೇಳೋದಲ್ವಾ, ನೋಡಿದ್ದೆಲ್ಲ ಬಂದು ನರೇಷನ್ ಮಾಡೋದು. ನಾನು ಇವಳೆಲ್ಲ ಬರೀ ಸುಳ್ಳು ಹೇಳ್ತಾರೆ ಕಣೋ, ಹಿಂಗೆಲ್ಲ ಆಗುತ್ತೆ ಅಂತ ನಾನು ಓಡೋದು. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋಂಗೆ ಕಾಡ ಅಂತ ಹೆಸರಿಟ್ಟಿದ್ದು ಅವರೇನೆ. ಓಕೆ, ನಮ್ಮ ಮೂವಿಯಲ್ಲಿ ಅದೇ ಹೆಸ್ರ ಮೇಲೆ ನಾವೊಂದು ಸಾಂಗ್ ಮಾಡಿದ್ದೀವಿ. ಶೀಸ್ ಅ ಎಂಟರ್ಟೈನರ್ ಅಲ್ವಾ. ನಮ್ಮ ಮೂವಿಯಲ್ಲೂ ಕೂಡ ಒಂದು ರತುನಿ ಅಂತ ಒಂದು ಸಾಂಗ್ ಬರುತ್ತೆ. ಆ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ನ ಶಿ ವಿಲ್ ಎಂಟರ್ಟೈನರ್. ಒಂದು 500 ಜನ ಡ್ಯಾನ್ಸರ್ಸ್ ಇರ್ತಾರೆ ಆ ಸಾಂಗಲ್ಲಿ. ಇಟ್ಸ್ ಐಟಮ್ ಸಾಂಗ್. ಅಲ್ಲಿ ನಮಗೆ ಚೈಲ್ಡ್ಹುಡ್ಡಲ್ಲಿ ಅವ್ರು ನಮಗೆ ಹೆಂಗೆ ಮೂವಿ ನೋಡ್ಕೊಂಬಂದು ಎಂಟರ್ಟೈನ್ಮೆಂಟ್ ಮಾಡೋರು, ಅಂದರೆ ಸ್ಟೋರಿ ಎಲ್ಲ ಹೇಳಿ ಹಿಂಗಾಯ್ತು ಅಂತ ಹೇಳೋರು. ಸೊ ಆ ಕ್ಯಾರೆಕ್ಟರ್ನ ನಾವು ಮೂವಿಯಲ್ಲಿ ಹಾಕಿದ್ದೀವಿ. ಸೊ ಶಿ ವಿಲ್ ಎಂಟರ್ಟೈನ್ ದ ಆಡಿಯನ್ಸ್. ಆ ಥರ ಆ ರಿಯಲಿಸ್ಟಿಕ್ ಹಿಂಗೆ ಅಲ್ಲಿ ಎಂಜಾಯ್ ಮಾಡಿಸ್ತಾಯಿದ್ರು ನಮಗೆಲ್ಲ ಹೇಳ್ಬಿಟ್ಟು. ಆ ನೇಮ್ ನನಗೆ ಇಟ್ ಈಸ್ ಟು ನಾಕ್ ಎ ಲಾಟ್. ರತ್ನಿ ಪಾಪ ಈ ಅಕ್ಕ ನಮಗೆ ಬಂದೆಲ್ಲ ಹೇಳ್ತಾಯಿದ್ರು ಅನ್ನೋದು ನನಗೆ ಥಾಟ್ ಆಲ್ವೇಸ್ ಇಟ್ ಯೂಸ್ ಟು ಬಿ ದೇರ್. ಸೊ ನಾನು ಹೋದಾಗಲೂ ಹೇಳ್ತಾ ಇರ್ತೀನಿ ಅವರಿಗೆ, ನಿಮ್ಮ ಮೇಲೇ ಒಂದು ಸಾಂಗ್ ಮಾಡಿದ್ದೀವಿ, ಅದು ನೋಡಬೇಕಂತ. ಭಾರಿ ಖುಷಿ ಆಯ್ತು ಅವ್ರಿಗೆ ಕೂಡ. ಸೊ ಇಟ್ ಹಸ್ ಕಮ್ ಔಟ್ ವೆರಿ ವೆಲ್. ನಿಮ್ಮ ಸಂಸ್ಥೆಯಿಂದ ನಿಮಗೆ ಸಿಕ್ಕಂಥ ಸಾಥ್ ಎಲ್ಲ ಒಂದು ಕಡೆ ಕೇಳ್ಪಟ್ಟೆ, ಅಂದರೆ ರಜೆ ಇದ್ದಂಥ ಸಂದರ್ಭದಲ್ಲಿ ಸಿನಿಮಾದ ಶೂಟ್ ಮಾಡಿರೋದು ಅಂತ. ಎಷ್ಟು ಕಷ್ಟ ಆಯಿತು ಅಂತ ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು? ಅಲ್ಲ, ರಜಾ ನಿಜವಲ್ಲೂ ಕಷ್ಟನೇ. ನೀವು ಐ ಥಿಂಕ್ ನಾವು 60 to 70 ಡೇಸ್ ಶೂಟಿಂಗ್ ಆಗಿದೆ. ನಮಗೆ ವೀಕೆಂಡಲ್ಲಿ ಮಾತ್ರ ಸಾಟರ್ಡೆ ಸಂಡೇ ರಜಾ. ಜೊತೆಗೆ ನಮಗೆ ಇಯರ್ಲಿ ಲೀವ್ಸ್ ಎಲ್ಲ ಇರುತ್ತಲ್ವ, ಇಯರ್ಲಿ ಲೀವ್ಸ್ ಒಂದು 40 ಲೀವ್ಸ್ ಎಲ್ಲ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಲೀವ್ ತೊಗೊಂಡು, ಆಮೇಲೆ ಫೆಸ್ಟಿವಲ್ ಹಾಲಿಡೇಸ್ ಎಲ್ಲ ಬರುತ್ತೆ. ಸೊ ಐ ಥಿಂಕ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ವೀಕೆಂಡ್ ಜೊತೆಗೆ ಪ್ಲಸ್ 2 days ಹಾಲಿಡೇ ತಗೋ, ಇಲ್ಲ ಒಂದು ಯಾವುದಾದ್ರು ಒಂದು ರಾಖಿ ಬರುತ್ತೆ, ಇಲ್ಲಾಂದರೆ ಹೋಳಿ ಫೆಸ್ಟಿವಲ್ ಬರುತ್ತೆ, ಅದ್ರ ಜೊತೆ ಒಂದು 2 ದಿವಸ ತೊಗೊಂಡು ಒಂದು 8 days ಸಿಕ್ಬಿಡುತ್ತೆ.
ಸೊ ಆ ಥರ ಟೈಮ್ ಮಾಡ್ಕೊಂಡು ಶೂಟ್ ಮಾಡಿದಂಥದ್ದು ಈ ಕರಿಕಾಡು. ಎಲ್ಲೂ ಕೂಡ ಪ್ರೆಷರ್ ಅನ್ನೋದಾಗಿಲ್ಲ ಆ್ಯಕ್ಚುಲಿ ಸಂಸ್ಥೆ. ಇಲ್ಲ, ನನಗೆ ಆ್ಯಕ್ಚುಲಿ ನಮ್ಮ ಬಾಸಿಗಿರ್ಬೋದು, ನಮ್ಮ ಕೊಲೀಗ್ಸಿಗಿರ್ಬೋದು ಎಲ್ಲರಿಗೂ ಗೊತ್ತು. ನಾನು ಆ್ಯಕ್ಚುಲಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೆ ಮೊದಲೇ. ಈವನ್ ಬಿಫೋರ್ ಜಾಯ್ನಿಂಗ್ ಆಲ್ಸೋ ಐ ಹ್ಯಾವ್ ಟೋಲ್ಡ್ ದಿಸ್ ಇಸ್ ಮೈ ಹಾಬಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವ್ರದ್ದು ದಿರ್ ಈಸ್ ಅನ್ಕಂಡೀಷನಲ್ ಸಪೋರ್ಟ್. ಸೊ ಆ ಥರ ಏನಿಲ್ಲ. ಈವನ್ ವರ್ಕ್ ವೈಸ್ ಆಲ್ಸೋ ನಾವೇನಿಲ್ಲ, ವೀಕೆಂಡ್ ಇರ್ಬೋದು, ವೀಕ್ ಡೇಸ್ ಇರ್ಬೋದು, ನಮ್ಮ ವರ್ಕ್ ನಾವು ಮಾಡ್ತಾನೆ ಇರ್ತೀವಿ. ಇನ್ ಕೇಸ್ ನನಗೆ ಆಗಿಲ್ಲ, ಇದು ಆಗ್ತಿಲ್ಲ ಅಂದರೆ ನಾನು ಐ ವಿಲ್ ಇನ್ಫಾರ್ಮ್ ದೆಮ್, ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ಆ ಥರ ಎಲ್ಲ ದೇ ಆರ್ ಗಿವಿಂಗ್ ದ ಬೆಸ್ಟ್ ಸಪೋರ್ಟ್. ಸೊ ಯಾ. ಇವತ್ತಿಗೆ ಸಿನಿಮಾದ ಕಂಟೆಂಟ್ ನೋಡಿ ನಿಮ್ಮ ಸಂಸ್ಥೆಯಿಂದ ಬರ್ತಿರೋಂಥ ರೆಸ್ಪಾನ್ಸ್ ಹೇಗಿದೆ ಅಂತ? ಸೊ ಆ್ಯಕ್ಚುಲಿ ನಾನು ಏನೇ ಒಂದು ಕಂಟೆಂಟ್, ಒಂದು ಸಾಂಗ್ ಇರ್ಬೋದು, ಏನೇ ಒಂದು ಮಾಡಿದಾಗ ಫಸ್ಟ್ ನನ್ನ ಕೊಲೀಗ್ಸಿಗೆ ನಾನು ತೋರಿಸ್ತೀನಿ ಹೆಂಗಿದೆ, ಇಸ್ ಇಟ್ ಮೇಕಿಂಗ್ ಸೆನ್ಸ್ ಅಂತ ಕೇಳಿದಾಗ ವೆರಿ ಪಾಸಿಟಿವ್ ರೆಸ್ಪಾನ್ಸ್. ಸೊ ಫಸ್ಟ್ ಆ್ಯಕ್ಚುಲಿ ಅವ್ರು ಅಂದಾಗ ಓಕೆ ಈಸ್ ಫಾರ್ ಟೈಮ್ ಪಾಸು, ಒಂದೇನೋ ಇರ್ಬೋದು, ಒಂದು ಸಾಂಗ್ ಮಾಡೋಕ್ಕೆ ಶಾರ್ಟ್ ಮೂವಿ ಥರ ಮಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ರು ಆ್ಯಕ್ಚುಲಿ. ಅದು ಲೇಟ್ರ್ ಆನ್ ಯಾವಾಗ ನಮ್ಮದು ಟೀಸರ್ ಬಂದಾದಾಗ ದೇ ಹ್ಯಾವ್ ಬಿಕಮ್ ವೆರಿ ಸೀರಿಯಸ್. ಆಮೇಲೆ ಕೆಲವೊಂದು ಪ್ರೊಡಕ್ಷನ್ ಹೌಸಸ್ಗಳು, ಡಿಸ್ಟ್ರಿಬ್ಯೂಟರ್ಸು ಎನ್ಕ್ವೈರೀಸ್ ಮಾಡುವಾಗ, ಅದೆಲ್ಲ ಮಾಡುವಾಗ ಅದು ಪರ್ಸೆಪ್ಷನ್ ತುಂಬ ಚೇಂಜ್ ಆಗೋಯ್ತು. ಸೊ ನಾವು ದೇರ್ ಆಲ್ ವೆರಿ ಹ್ಯಾಪಿ. ಸೊ ಇದು ಪ್ಯಾನ್ ಇಂಡಿಯಾ ಹೋಗ್ತಾ ಇರೋದು, ಆಮೇಲೆ ದ ವೇ ರೆಸ್ಪಾನ್ಸ್ ಬರ್ತಾ ಇರೋದು, ದೇ ಆರ್ ಕಂಪ್ಲೀಟ್ಲಿ ಹ್ಯಾಪಿ. ಸೊ ಕೆಲವೊಂದು ಕಡೆ ನಿಮ್ಮ ಮೊದಲ ಪ್ರಯತ್ನ, ಬಟ್ ಸಿನಿಮಾದ ಕ್ವಾಲಿಟಿ ಮತ್ತು ಕಂಟೆಂಟ್ ನೋಡ್ತಾ ಇದ್ರೆ ನಿಮ್ಮದು ಮೊದಲ ಸಿನಿಮಾ ಅಂತ ಅನಿಸ್ತಿಲ್ಲ. ಯಾಕಂದರೆ ಆ ರೇಂಜ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ, ಮತ್ತು ಆ ಥರದೊಂದು ಸೆಟ್ ಆಗಲಿ, ನಿಮ್ಮ ಒಂದು ಪಾತ್ರೆಯಲ್ಲಿ ಎಲ್ಲವೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಒಂದು ಎಷ್ಟು ದಿನಗಳ ಒಂದು ತರಬೇತಿ ಆಗಿತ್ತು ಎಲ್ಲಕ್ಕೂ ಅಂತ ಅಂದ್ಬಿಟ್ಟು? ಯಾಕಂದರೆ ಒಂದು ಟ್ರೈನಿಂಗ್ ಅಂತ ಇರುತ್ತೆ, ಆನ್ ಫ್ಲೋರ್ ನಾವು ಹೋಗೋಕ್ಕೂ ಮೊದಲು ಈ ಥರದ್ದೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಂಡಿರ್ಬೇಕು ಅಂತ ಎಷ್ಟು ರಿಸರ್ಚ್ ಆಗಿತ್ತಂತ? ಸರ್ ಈಗ ಏನಂದರೆ ನಮ್ಮದು ಮೇನ್ ಸೆಟ್ ಏನು ಹಾಕಿದ್ವಲ್ಲ, ಒಂದು 7 acresಸಲ್ಲಿ ಸೆಟ್ ಹಾಕಿದ್ವಿ. ಅಲ್ಲಿ ಚಿಕ್ಕಮಂಗ್ಳೂರು ಹತ್ರ ಸರಪಳ್ಳಿ, ನಮ್ಮ ಗ್ರಾಮದ ಪಕ್ಕದಲ್ಲೇ, ನಮ್ಮದು ಜಮೀನಲ್ಲೇ ಮಾಡಿದ್ವಿ. ಅದು ಏನಾಯ್ತು ಅಂದರೆ, ನಮಗೆ ಈ ಸ್ವೀಟ್ ಕಾರ್ನ್, ಕಾಕಿ ಜೋಳದ ಬರುತ್ತಲ್ಲ, ಅದನ್ನು ಬೆಳೆಸ್ಬೇಕಾಗಿತ್ತು. ಅದು ಬೆಳೆಸ್ಬೇಕು ಹೆಂಗೆ ಅಂದರೆ, ನೀರು ಇರಬೇಕು, ಕರೆಕ್ಟ್ ಟೈಮಿಗೆ ನೀರು ಕೊಡಬೇಕು. ಅದು ನೀರು ಕೊಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತೆ. ನಮಗೆ ಮೇಯ್ನ್ ಪ್ರಿಪ್ರೇಷನ್ ಅಲ್ಲೇ ಆಗಿದೆ. ಒಂದು 8 months ಬ್ಯಾಕೇ ನಾವು ಪ್ರಿಪೇರ್ ಆಗಿ ಈ ಜಾಗದಲ್ಲಿ ಇದು ಹಾಕಿದ್ರೆ ಎಲ್ಲರ ಟೈಮಿಗೆ, ಎಲ್ಲ ಆರ್ಟಿಸ್ಟ್ ಟೈಮ್ಗಳಿಗೆ ಬರಬೇಕು. ನಾವು ಮೊದಲಿಗೆ ಆರ್ಟಿಸ್ಟ್ಗಳಿಗೆ ಹೇಳಿದ್ವಿ, ಈ ಜೋಳ ಈ ಟೈಮಿಗೆ ಬರುತ್ತೆ, ಈ ಟೈಮಿಗೆ ಆರ್ಟಿಸ್ಟ್ಗಳೆಲ್ಲ ಫ್ರೀ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ಸು. ಆಮೇಲೆ ಬೆಳ್ಸೋಕೆ ಹೆಂಗೆ ಅಂದರೆ, ನಮಗೆ ಅದು ಮಳೆಗಾಲ ಅಲ್ಲ, ಮಳೆಗಾಲ ಅಲ್ಲ, ನೀರು ತರಬೇಕು, ಅದಕ್ಕೆ ನೀರು ಬೇಕು. ನೀರು ಏನಾಯಿತು, ಬೋರ್ಗಳು ಹಾಕೋಣ, ಇಲ್ಲಿ ಬೋರ್ ಹಾಕ್ಬಿಟ್ಟು ಇಲ್ಲೇ ನೀರು ಸಿಗ್ಬಿಡುತ್ತೆ ಅಂತ ಬೋರ್ ಹಾಕಿದ್ವಿ, ಎಲ್ಲ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, 2-3 ಬೋರು. ದೆನ್ ಓಕೆ, ನಮಗೆ ಅಲ್ಲಿಂದ ನಮ್ಮ ಇನ್ನೊಂದು ತೋಟದಲ್ಲಿ ನೀರು ಅಲ್ಲಿಂದ ಇಲ್ಲಿ ತರಬೇಕಾದಂಥ ಪರಿಸ್ಥಿತಿ. 4 months ಅಲ್ಲಿಂದ ಇಲ್ಲಿ ನೀರು ಬರಬೇಕು. ಅದಕ್ಕೆ ಏನು ಮಾಡಿದ್ವಿ, JCBಯಲ್ಲಿ 5 kilometers ಅದನ್ನು ಹಾಕ್ಸಿ, 4 to 5 kilometers ಒಂದು 4 feet ಹಾಕ್ಸಿ, ನೀರನ್ನ ಅಲ್ಲಿಂದ ಪೈಪಿಂದ ತೊಗೊಂಬಂದು ಅದನ್ನು ಬೆಳೆಸಿ, ಆಮೇಲೆ ಆ ಸೆಟ್ಟು, ಆಮೇಲೆ ಹಟ್ಟುಗಳೆಲ್ಲ ಏನಿದೆ ಅದನ್ನೆಲ್ಲ ಹಾಕ್ಸಿ, ಅದೊಂದು 40-45 days ಅದು ಪ್ರಿಪ್ರೇಷನ್ ಹಟ್ಟಿಗೆಲ್ಲ ಆಯಿತು. ಅದು ಕರೆಕ್ಟಾಗಿ ಬೆಳೆದಿದ್ದ ಟೈಮಿಗೆ ನಾವು ಶೂಟಿಂಗ್ ಮಾಡಬೇಕು. ದಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ. ಜರ್ನಿ ವಾಸ್ ವೆರಿ ನೈಸ್. ಈವನ್ ಅದು ಸೆಟ್ಟೆಲ್ಲ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲೆಲ್ಲ ಯೂಸ್ ಮಾಡುವಾಗ ಬ್ಲಾಸ್ಟ್ಗಳೆಲ್ಲ ಮಾಡೋವಂಥ ಸಿಚುವೇಶನು ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಬೇಜಾರು, ಅಯ್ಯೋ ಇಷ್ಟು ದಿವಸ ಎಂಜಾಯ್ಡ್ ಎಲ್ಲ ಆಟಿದ್ದಿಲ್ಲ. ಸೊ ಆ ಥರ ಇತ್ತು. ಪ್ರಿಪ್ರೇಷನ್ ವಾಸ್ ವೆರಿ ನೈಸ್. ಆ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ನಾವು ಪ್ರಿಪೇರ್ಡ್ ಆಗಿ ಮಾಡಿದ್ವಿ ಅದನ್ನು. ಐ ಥಿಂಕ್ ಅಲ್ಲಿ ಒಂದು 20 days ಶೂಟ್ ಮಾಡಿದ್ವಿ. ಅಲ್ಲಿ 20 days ಅಂದರೆ ಹೆಂಗೆ ಅಂದರೆ, ಎಲ್ಲ ಡಬಲ್ ಕಾಲ್ ಶೀಟೇನೆ, ಯಾವುದು ಸಿಂಗಲ್ ಕಾಲ್ ಶೀಟ್ ಮಾಡ್ತಿರ್ಲಿಲ್ಲ ಅಲ್ಲಿ. ಸೊ ಐ ಥಿಂಕ್ ಮಾರ್ನಿಂಗ್ 6ಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 2ವರೆಗೂ ಹೋಗ್ತಾ ಇತ್ತು. ಸೊ ಆ ಥರ ಶೂಟಿಂಗ್ ನಡೀತಾ ಇತ್ತು. ನಮಗೆ ಅಂದರೆ ಪರ್ಟಿಕ್ಯುಲರ್ ಪೀರಿಯಡ್ ಎಲ್ಲ ಮಾಡಬೇಕು, ಇಷ್ಟು ಡೇಸ್ ಅಷ್ಟೇ ಇರುತ್ತೆ ಅನ್ನೋದು ಇತ್ತು. ಹಂಗಾಗಿ ಅದು ದಟ್ ವಾಸ್ ಅ ಬಿಗ್ ಶೆಡ್ಯೂಲು. ಸೊ